ಹೊಸ ವರ್ಷದ ಸಂಭ್ರಮಾಚರಣೆಯ ಸನಿಹದಲ್ಲಿಯೇ ರಾಜ್ಯದಲ್ಲಿ ಕೊರೋನಾ ತಾಂಡವವಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗ್ತಾ ಇದೆ. ಹಾಗಾದರೆ ಬಿಬಿಎಂಪಿ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಗೆ ಹೊಸ ಮಾರ್ಗಸೂಚಿಯನ್ನೇನಾದರೂ ಅಥವಾ ಹೊಸ ಕ್ರಮಗಳನ್ನೇನಾದರೂ ಜಾರಿಗೆ ತರುತ್ತಾ ಹೇಗೆ? ಬನ್ನಿ, ಆ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ರೂಲ್ಸ್ ಫಿಕ್ಸ್. ಡಿಸೆಂಬರ್ 27ರಂದು ಹೊಸ ವರ್ಷದ ರೂಲ್ಸ್ ಭವಿಷ್ಯ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೋವಿಡ್ ಹೊಸ ರೂಪಾಂತರಿಯ ಛಾಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಸದ್ಯ ನಿನ್ನೆ ಒಂದೇ ದಿನ 95 ಕೇಸ್ ದಾಖಲಾಗಿದ್ದು ಬೆಂಗಳೂರಿನಲ್ಲಿ ಒಟ್ಟು 297 ಸಕ್ರಿಯ ಪ್ರಕರಣ ಏರಿಕೆ ಕಂಡಿದೆ. ಸದ್ಯ ಈಗ ಹೆಚ್ಚಾಗ್ತಾ ಇರುವ ಕೇಸ್ಗಳ ಟೆನ್ಷನ್ ಮಧ್ಯೆ ಹೊಸ ಸಂಭ್ರಮದಿಂದ ಸೋಂಕು ಸ್ಫೋಟದ ಭೀತಿ ಕೂಡ ಹೆಚ್ಚಾಗಿದ್ದು ಕಡಿವಾಣಕ್ಕಾಗಿ ಬೆಂಗಳೂರಿಗೆ ನ್ಯೂ ಇಯರ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಬಿಬಿಎಂಪಿಗೆ ಶುರುವಾಗಿರುವ ಆತಂಕವೇ ಹೊಸ ವರ್ಷದ ಸಂಭ್ರಮಾಚರಣೆ. ಈ ಹಿಂದೆ ನ್ಯೂ ಇಯರ್ಗೆ ಪ್ರತ್ಯೇಕ ಗೈಡ್ಲೈನ್ಸ್ ಬಿಡಲ್ಲ ಎಂದಿದ್ದ ಪಾಲಿಕೆ ಇದೀಗ ವರಸೆ ಬದಲಾಯಿಸಿದೆ. ಸದ್ಯ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇದೇ ತಿಂಗಳ 27ನೇ ತಾರೀಕು ತಾಂತ್ರಿಕ ಸಲಹಾ ಸಮಿತಿ, ಪೊಲೀಸ್ ಇಲಾಖೆ ಹಾಗೂ ಪಾಲಿಕೆ ಸಭೆ ನಡೆಸೋಕೆ ಸಜ್ಜಾಗಿದೆ. ಸಭೆಯಲ್ಲಿ ಚರ್ಚಿಸಿದ ಬಳಿಕ ನ್ಯೂ ಇಯರ್ ಗೈಡ್ಲೈನ್ಸ್ ರೂಲ್ಸ್ ಭವಿಷ್ಯ ಹೊರಬೀಳಲಿದೆ. ನ್ಯೂ ಇಯರ್ಗೆ ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿ ಹಲವೆಡೆ ಹೆಚ್ಚಿನ ಜನ ಸೇರ್ತಾರೆ. ಈ ವೇಳೆ ಸದ್ದಿಲ್ಲದೆ ಸೋಂಕು ಪಸರಿಸೋ ಭೀತಿ ಇದ್ದು 27ನೇ ತಾರೀಕು ನಡೆಯೋ ಸಭೆಯಲ್ಲಿ ಮಾಸ್ಕ್ ಧರಿಸುವಿಕೆ ಸೇರಿ ಕೆಲ ರೂಲ್ಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಅತಿ ಹೆಚ್ಚು ಜನ ಸೇರುವ ಪ್ರದೇಶದಲ್ಲಿ ಹೆಚ್ಚು ನಿಗಾ ಇಡುವ ಸೂಚನೆ ಸಿಕ್ತಿದೆ. ಕಾರ್ಯಾಚರಣೆ ಮಾಡ್ತೇವೆ, ಶಾಂತಿ ಮತ್ತು ಇದನ್ನು ಕಾಪಾಡ್ತೇವೆ. ಮತ್ತು ಅದರೊಳಗಾಗಿ ನಮ್ಮ ಟ್ಯಾಕ್ ಇದೆ ಅಲ್ವಾ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ಆರೋಗ್ಯ ಇಲಾಖೆ ಅವರು ಏನಿದೆ ಅವರದ್ದು ಏನಾದರೂ ಅಡ್ವೈಸರಿ ಬಂದರೆ ಆ ಅಡ್ವೈಸರಿ ಮತ್ತು ಪೊಲೀಸ್ ಕಮಿಷನರ್ ಅವರ ಅಡ್ವೈಸರಿ ಈಗ 27ನೇ ತಾರೀಕು ಬರುತ್ತೆ ಅಂತ ಇದೆ. 26-27ಗೆ ಅದು ಎಲ್ಲ ಸೇರಿ ಮುಂದೆ ಏನು ಮಾಡಬೇಕು ಅಂತ. ಹಾಗಾದ್ರೆ ಹೊಸ ವರ್ಷಕ್ಕೆ ಯಾವೆಲ್ಲ ರೂಲ್ಸ್ ಜಾರಿ ಆಗಬಹುದು ಅಂತ ನೋಡೋದಾದ್ರೆ, ಸಂಭ್ರಮಾಚರಣೆ ಜಾಗಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸುವುದು, ಪಬ್ ಬಾರ್ಗಳಲ್ಲಿ ಟೇಬಲ್ ಟು ಟೇಬಲ್ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು, ಬಾರ್ ಪಬ್ ಹೊರಭಾಗ ಸ್ಯಾನಿಟೈಸರ್ ಕಡ್ಡಾಯಗೊಳಿಸುವುದು, ಜನ ಗುಂಪುಗೂಡುವ ಪ್ರದೇಶದಲ್ಲಿ ಸ್ಯಾನಿಟೈಸಿಂಗ್ ವ್ಯವಸ್ಥೆಯನ್ನ ಸರಿಯಾಗಿ ನೋಡಿಕೊಳ್ಳುವುದು, ಜನರ ಅರಿವಿಗಾಗಿ ಮಾರ್ಷಲ್ಗಳಿಂದ ಜಾಗೃತಿ ಮೂಡಿಸುವುದು, ಹಾಗೆ ಸಂಭ್ರಮಾಚರಣೆ ಅವಧಿ ಕಡಿತಕ್ಕೆ ಚಿಂತನೆ ಮಾಡುವ ಸಾಧ್ಯತೆ ಇದೆ. ಪೊಲೀಸರಿಂದಲೂ ಜಾಗೃತಿ ಕಾರ್ಯ ಆಗುತ್ತೆ. ಇನ್ನು ಈ ರೂಲ್ಸ್ಗಳ ಜಾರಿ ಜೊತೆಗೆ ಜನರನ್ನ ಡೈವರ್ಟ್ ಮಾಡುವ ನಿಟ್ಟಿನಲ್ಲಿ ಸದ್ಯ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಲಕ್ಷ ಜನ ಸೇರೋದ್ರಿಂದ ಕೊರೋನಾ ಸ್ಪ್ರೆಡ್ ಆಗಬಹುದು. ಹೀಗಾಗಿ ಬಿಬಿಎಂಪಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲಾ ಮಾಲ್ಗಳಿಗೆ ಹೊಸ ವರ್ಷಾಚರಣೆಗೆ ಅನುಮತಿ ಕೊಡಿ ಜನರನ್ನ ಡೈವರ್ಟ್ ಮಾಡೋ ಪ್ಲಾನ್ ಮಾಡಿದೆ. ಮಾಲ್ಗಳ ಮಾಲೀಕರೊಂದಿಗೆ ಈಗಾಗಲೇ ಸಭೆ ನಡೆಸಿರುವ ಬಿಬಿಎಂಪಿ ಕೊರೋನಾ ತಡೆಯೋದಕ್ಕೆ ಮತ್ತು ಜನರನ್ನ ಕಂಟ್ರೋಲ್ ಮಾಡೋಕೆ ಮಾಲ್ ಒಳಗೆ ನ್ಯೂ ಇಯರ್ ಪರ್ಮಿಷನ್ ನೀಡಿದ್ರೆ ಉತ್ತಮ ಅಂತ ಪ್ಲಾನ್ ಮಾಡಿಕೊಂಡಿದೆ. ಒಟ್ಟಾರೆ ಈ ಬಾರಿಯ ನ್ಯೂ ಇಯರ್ ಅನ್ನ ನೆಮ್ಮದಿಯಿಂದ ಆಚರಿಸೋ ಮೂಡ್ನಲ್ಲಿದ್ದ ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೆ ಕೊರೋನಾ ಕಾಟ ಶುರುವಾಗಿದೆ. ಬಿಬಿಎಂಪಿ ರೂಲ್ಸ್ಗಳ ಜೊತೆಗೆ ಹಬ್ಬ ಆಚರಣೆ ಮಾಡಬೇಕಾಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.